ಗುಡ್ ಆಫ್ಟರ್ನೂನ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವತಾರೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ದೊಡ್ಡವರು ಹೇಳ್ತಿರ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ. ಸೊ ಹಾಗಾಗಿ ಏನಂತಂತಂದರೆ ನಾವು ಮೊನ್ನೆ ನಮ್ಮ ಫ್ರೆಂಡ್ಸ್ ಜೊತೆ ಮಡಿಕೇರಿ ಟ್ರಿಪ್ಗೆ ಹೋಗಿದ್ವಿ. ಸೊ ಅವಾಗ ಏನು ಮಾಡಿಬಿಟ್ಟಿದ್ದೆ, ನಾನು ದಾರಿ ತಪ್ಪಿಬಿಟ್ಟಿದ್ದೆ. ಸೊ ಅವ್ರ ಜೊತೆ ಹಿಂದೆ ಹೋಗ್ತಾ ಇದ್ದೆ, ಬಟ್ ರೂಟ್ ಮಿಸ್ ಆಗಿ ನಾನು ಬೇರೆ ಕಡೆ ಹೋಗ್ತಾಯಿದ್ದೆ. ಹೋಗಿ ಒಂದು ಹಾಫ್ ಕಿಲೋಮೀಟ್ರ್ ಆದಮೇಲೆ ಅವ್ರು ನನಗೆ ಸಿಗಲೇ ಇಲ್ಲ. ಸೊ ಅದಕ್ಕೆ ಕೆಲವೊಂದು ಸರಿ ಹೇಳ್ತಾರಲ್ಲ ದಾರಿ ತಪ್ಪೋದು ಒಳ್ಳೆಯದಕ್ಕೆ ಅಂತ. ಸೊ ಹಾಗೆ ಆಗಿದ್ದು ನನಗೆ. ದಾರಿ ತಪ್ಪೋದು ಕೂಡ ಒಳ್ಳೆಯದೇ ಕೆಲವೊಂದು ಸರಿ. ಸೊ ಯಾಕೆ ಅಂತಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದರಿಂದ ಬುದ್ಧಿ ಬರುತ್ತೆ, ಇಲ್ಲ ಅಂತಂದರೆ ಒಂದು ಅನುಭವನಾದರೂ ನಮಗೆ ಆಗಿರುತ್ತೆ. ಸೊ ಹಾಗಂತೇಳಿ ಯಾರೂ ದಾರಿ ತಪ್ಪೋದು ಬೇಡ. ಬಟ್ ನಾನು ಇಲ್ಲಿ ಸಿಚುವೇಶನಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ದಾರಿ ತಪ್ಪಿದಾಗ ನನಗೆ ಬರಬೇಕಾದ್ರೆ ಮತ್ತೆ ಹೆಂಗೋ ರೂಟ್ ಹುಡ್ಕೊಂಡು ನಾನು ಬಂದಾದಮೇಲೆ ನನಗೆ ಅಲ್ಲಿ ಬರಬೇಕಾದ್ರೆ ಈ ಒಂದು ಕಾಫಿದು ಸೀಡ್ಸ್ ಏನಾಗಿದೆ ಅಂದರೆ ಗಿಡಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ನಾನು ಇವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾವು ಆಲ್ರೆಡಿ ಟ್ರಿಪ್ಪಿಂದ ಬಂದು 3 ಡೇಸ್ ಆಗಿದೆ. ಇದನ್ನಾಗೆ ಸುಮ್ಮನೆ ನೀರಲ್ಲಿ ನಾನು ಏನು ಮಾಡಿದೆ, ಈ ರೂಟ್ಸನ್ನು ಎತ್ತಿಟ್ಟಿದ್ದೆ. ಸೊ ಈಗ ನೋಡಿ, ಈಗಲೂ ಕೂಡ ಇದು ಗ್ರೀನಾಗೆ ಕಾಣಿಸ್ತಾ ಇದೆ. ಸೊ ಹಾಗೆಯೇ ಮನೆಯಲ್ಲಿ ಈ ಒಂದು ವೇಸ್ಟ್ ಬಾಟಲ್ಸ್ ಇತ್ತು. ಸೊ ಈಗೂ ಮಾಡ್ಬೋದಲ್ಲ ಅಂತೇಳಿ ಏನು ಮಾಡಿದೆ, ಮೇಲಿಂದೆಲ್ಲ ಕಟ್ ಮಾಡಿದೆ. ಸೊ ಅದನ್ನು ನಾನು ರೀಸೈಕ್ಲಿಗೆ ಕೊಟ್ಟೆ. ಸೊ ಇದನ್ನು ಇನ್ನೇನು ಉಳಿದಿತ್ತಲ್ಲ, ಇದನ್ನು ನಾನು ಏನು ಮಾಡಿದೆ ಅಂತಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಮಣ್ಣು ಹಾಕಿ ಈ ಒಂದು ಕಾಫಿ ಗಿಡಗಳನ್ನ ಹಾಕ್ತೀನಿ. ಸೊ ಇವು ಗಿಡ ಆಗಿದೆ, ಸ್ವಲ್ಪ ಬೆಳೆದಾದಮೇಲೆ ಫ್ಲವರ್ ಆಗುತ್ತೆ. ಫ್ಲವರ್ಸ್ ಆದಮೇಲೆ ಅದೇ ಕಾಯಿ ಬಿಡುತ್ತೆ, ಫ್ರೂಟ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಸೀಡ್ಸ್ ಬರುತ್ತೆ. ಆ ಸೀಡ್ಸು ದೊಡ್ಡದಾಗಿ ನೆಕ್ಸ್ಟ್ ಫ್ಲವರ್ ಬಿಟ್ಟು ಕಾಯಿ ಬಿಟ್ಟು ಹಣ್ಣಾದಮೇಲೆ ನಿಜ ಅದರಿಂದ ಕಾಫಿ ಇದನ್ನು ಸೀಡ್ಸಿಂದ ಕಾಫಿಯನ್ನು ಮಾಡಿಬಿಟ್ಟು ಯಾರ್ಯಾರು ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಿದ್ದೀರೋ ಖಂಡಿತ ಅದೇ ಸೀಡ್ಸಿಂದ ನಾನು ಕಾಫಿನ ಮಾಡಿಕೊಡ್ತೀನಿ. ಬಟ್ ನೀವು ನೆನಪಿಸ್ಬೇಕು ಅಷ್ಟೇ. ಓಕೆ, ಇದನ್ನೆಲ್ಲ ನಾನು ಈಗ ಏನು ಮಾಡ್ತಿದ್ದೀನಿ ಅಂತಂದರೆ, ಇದು ಪ್ಲ್ಯಾಂಟ್ಸ್ಗಳನ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಬಾಟಲ್ ಹಾಕಿ ರೆಡಿ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಸ್ಯಾಪ್ಲಿಂಗ್ಸ್ ಎಲ್ಲ ರೆಡಿಯಾಗಿದೆ. ಓಕೆ, 4 ಬಾಟ್ಲಲ್ಲೂ ಕೂಡ 4 ಹಾಕಿದ್ದೀನಿ. ಬಟ್ ನಾನು ಇಲ್ಲಿ ಇಡ್ತೀನಿ, ಯಾಕೆ ಅಂತಂದರೆ ಅಲ್ಲಿ ಮನೆ ಒಳಗಡೆ ಅಲ್ಲಿ ಈ ಕಡೆ ಇಡಲಿಕ್ಕೆ ಮನೆಯಲ್ಲಿ ಅದು ಬಿಸಿಲಲ್ಲಿ ಚೆನ್ನಾಗಿ ಬರೋಲ್ಲ. ಸೊ ಇಲ್ಲಿ ನೋಡಿರಿ, ನಾನು ಇದು ನೇರಳೆ ಹಣ್ಣಿಂದು ಅಷ್ಟೇ. ಸೊ ಸುಮ್ಮನೆ ನಾನು ತಂದಾಗ ಹಣ್ಣುಗಳನ್ನ ತಿಂದು ಏನು ಮಾಡಿದ್ದೆ, ಈ ಒಂದು ವೇಸ್ಟ್ ಬಕೆಟಲ್ಲಿ ಹಾಕಿದ್ದೆ. ಇವಾಗ ನೇರಳೆದು ಗಿಡ ಇಷ್ಟೊಂದು ದೊಡ್ಡದಾಗಿದೆ. ಇದು ಲೆಮನ್ದು ಅಷ್ಟೇ, ನಿಂಬೆಹಣ್ಣಿಂದು ಅಷ್ಟೇ. ಸುಮ್ಮನೆ ಸೀಡ್ಸ್ ಆಗಿ ಅದಕ್ಕೆ ಬೆಳೆದಿತ್ತಲ್ಲ, ಸೊ ಅದಕ್ಕೆ ಈ ಕಡೆ ಇಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ಸನ್ಲೈಟು ಜಾಸ್ತಿ ಬೆಳೆಯುತ್ತೆ. ಸೊ ಆಮೇಲೆ ನಾನು ಏನಕ್ಕೆ ಅಲ್ಲಿ ದಾರಿ ತಪ್ಪಿದ್ದೆ ಅಂತಲೂ ಹೇಳ್ತೀನಿ. ಏಕೆ ಅಂತಂದರೆ ನನಗೆ ಯಾವುದೇ ಒಂದು ಫಾರೆಸ್ಟಿಗೆ ಹೋದರೆ ಅಥವಾ ಎಲ್ಲಾದರೂ ಪ್ರಾಣಿಗಳು ನೋಡಬೇಕು ಅಂತ ಹೋದರೆ, ಬಟ್ ಯಾವುದೇ ಒಂದು ಪ್ಲೇಸ್ಗೆ ಹೋದರೂ ಕೂಡ ಏನು ಮಾಡ್ತೀನಿ ಅಂತ ನನಗೆ ಇಂಟ್ರೆಸ್ಟ್ ಇರುತ್ತೆ. ಗಿಡ ಮರಗಳು ಹೆಂಗಿರುತ್ತೆ, ಪ್ರಾಣಿಗಳು ಹೆಂಗಿರುತ್ತೆ ಅಂತೇಳಿ ನಾನು ಅವಾಗ ಫೋಟೋ ಎಲ್ಲ ತಗೊಂಡು ಹೋದೆ. ಸೊ ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಮುಂದೋಗ್ಬಿಟ್ಟಿದ್ರು. ಸೊ ಆವಾಗ ನಾನು ಈ ಒಂದು ಪ್ಲ್ಯಾಂಟ್ಸ್ಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದು. ಆಮೇಲೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು CBZ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ಒಂದು ಪ್ಲ್ಯಾಂಟ್ಸ್ಗಳು, ಪ್ರಾಣಿಗಳಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನು ಕಲೆಕ್ಟ್ ಮಾಡಿಕೊಂಡೆ. ಸೊ ಹಾಗೆ ಹಸಿರು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ತ್ಯಜಿಸಿ, ಸೊ ಇನ್ ಕೇಸ್ ಬಳಸಿದರೂ ಕೂಡ ಈ ಥರ ರೀಸೈಕ್ಲಿಂಗ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಮುಂದಿನ ವೀಡಿಯೋಗಳಿಗೆ ನನಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.